ಪಹಲ್ಗಾಮ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಪಾಕನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಅಂತ ಹೇಳಿ ಭಾರತ ತನ್ನದೇ ಆದಂತಹ ನಿಲುವುಗಳನ್ನು ಪಡೆದುಕೊಂಡಿದೆ. ಹೌದು, ಅಂತ್ಯ ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಇದರ ಜೊತೆಗೆ ಸಾಮಾಜಿಕ ಜಾಲತಾಣಗಳು ಹೌದು ಪಾಕ್ ವಿರುದ್ಧ ಮುಂದುವರೆದಿದೆ ಕಟ್ಟುನಿಟ್ಟಿನ ಕ್ರಮ. ಭಾರತದ ಬಗ್ಗೆ ತಪ್ಪನ್ನ ಹುಡುಕ್ತಾ ಇದ್ದ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದಿಂದ ಪಾಕ್ ಯೂಟ್ಯೂಬ್ ಚಾನೆಲ್ಗಳು ಬ್ಯಾನ್ ಆಗಿದ್ದಾವೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳು ಬ್ಯಾನ್. ಪಾಕಿಸ್ತಾನದ ನ್ಯೂಸ್, ಸ್ಪೋರ್ಟ್ಸ್ ಚಾನೆಲ್ ಬ್ಯಾನ್ ಆಗಿದೆ. ಭಾರತ ಸೇನೆಯ ಬಗ್ಗೆ ತಪ್ಪು ಮಾಹಿತಿಯನ್ನ ಜನಸಾಮಾನ್ಯರ ತಲೆಗೆ ತುಂಬ್ತಾ ಇದ್ದ ಹಿನ್ನೆಲೆಯಲ್ಲಿ ಆ ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ, ಬ್ಯಾನ್ ಮಾಡಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದು ಭಾರತ 26 ನಾಗರಿಕರನ್ನು ಕಳೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಕಾಲು ಕೆರೆದು ಆಗಾಗ ಬರುವಂಥ ಇದೇ ಪಾಕಿಸ್ತಾನ. ಅದಕ್ಕೆ ರಾಜತಾಂತ್ರಿಕವಾಗಿ ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಳ್ತಿರುವ ನಡುವೆ ಕಡಿವಾಣ ಅಂದಾಗ ಎಲ್ಲ ರೀತಿಯಲ್ಲೂ ಹಾಕಬೇಕಾಗುತ್ತೆ. ಈ ಸಾಮಾಜಿಕ ಜಾಲತಾಣಗಳು ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಏನಿದೆ, ಯಾವಾಗ ಎಲ್ಲಿ ಯಾವ ಸುದ್ದಿಯನ್ನು ಹೇಗೆ ಬೇಕಾದರೂ ಪ್ರಸಾರ ಮಾಡುವಂತಹ ಸ್ವತಂತ್ರವನ್ನು ಪಡ್ಕೊಂಡ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಭಾರತದ ಬಗ್ಗೆ, ಭಾರತ ಸೇನೆಯ ಕುರಿತಂತೆ ತಪ್ಪು ಮಾಹಿತಿಯನ್ನು ಜನರ ತನೆಗೆ ತುಂಬುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಂತಹ ಆ ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಲಾಗಿದೆ.